ಒನ್ ಪ್ಲಸ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್. ಸೊ ಇದರ ಬಜೆಟ್ ಸೆಗ್ಮೆಂಟ್ ನಾಟ್ ಸೀರೀಸ್ ಅಲ್ಲಿ ಒಂದು ಹೊಸ ಫೋನ್ ಲಾಂಚ್ ಆಗುತ್ತೆ ಅಂತ ತುಂಬಾ ಸಮಯಗಳಿಂದ ರೂಮರ್ ಇತ್ತು. ಒನ್ ಪ್ಲಸ್ ನಾಟ್ 3 5G. ಸೊ ಈ ಸ್ಮಾರ್ಟ್ ಫೋನ್ ಕೆಲವೊಂದು ರೆಂಡರ್ಸ್ಗಳು ರೂಮರ್ಸ್ ಎಲ್ಲ ತುಂಬಾ ಸಮಯಗಳಿಂದ ಓಡಾಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸ್ಮಾರ್ಟ್ ಫೋನ್ ಇಂಡಿಯನ್ ವೆಬ್ಸೈಟ್ ಅಲ್ಲಿ ಇಂಡಿಕೇಟ್ ಆಗಿರುವಂತದ್ದು. ಸೊ ಅದರಿಂದ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿದೆ. ಯಾವುದೇ ರೀತಿಯಾಗಿರುವಂತಹ ಒಫಿಷಿಯಲ್ ನ್ಯೂಸ್ ಒನ್ ಪ್ಲಸ್ ಕಡೆಯಿಂದ ಬಂದಿಲ್ಲ. ಸೊ ಎಲ್ಲ ಸ್ಪೆಸಿಫಿಕೇಶನ್ ಗಳನ್ನ ಟೇಕ್ ಇಟ್ ವಿತ್ ದ ಪಿಂಚ್ ಆಫ್ ಸಾಲ್ಟ್, ಯಾವ್ದನ್ನ ಕೂಡ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಎಲ್ಲ ಕೂಡ ರೂಮರ್ ಗಳಾಗಿರುವಂತದ್ದು. ರೂಮರ್ ಗಳ ಪ್ರಕಾರ ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದ್ರೆ 6.7 ಇಂಚಿನ ಫ್ಲೂಡ್ ಆಮೋಲೆಡ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಹೊಂದಿರುತ್ತಂತೆ. ಹಾಗೆ 120 ಹರ್ಟ್ಸ್ ನ ಸ್ಕ್ರೀನ್ ರಿಫ್ರೆಶ್ ರೇಟ್ ಅನ್ನು ಕೂಡ ಸ್ಮಾರ್ಟ್ ಫೋನ್ ಸಪೋರ್ಟ್ ಮಾಡುತ್ತಂತೆ. ಆಬ್ವಿಯಸ್ಲಿ ಎಲ್ಲರೂ ಕೂಡ ಇದನ್ನೇ ಕೊಡ್ತಾ ಇದ್ದಾರೆ ಈಗ. ಹಾಗೆ ನೀವು ಸ್ಮಾರ್ಟ್ ಫೋನ್ ಅಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಇರುತ್ತಂತೆ. ಹಾಗೆ HDR+ ಅನ್ನ ಕೂಡ ಇವನ್ ಸ್ಮಾರ್ಟ್ ಫೋನ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒನ್ ಪ್ಲಸ್ ಅವರ ನಾರ್ಮಲ್ ಸಿಗ್ನೇಚರ್ ಡಿಸ್ಪ್ಲೇ ಆಗಿರುವಂತದ್ದು. ಸೊ ಅದೇ ರೀತಿಯಾಗಿ ರಿಪೀಟ್ ಆಗುತ್ತೆ ಅಂತ ಅಂಬಾನಿ ರೂಮರ್ ಗಳು ಹೇಳ್ತಾ ಇರುವಂತದ್ದು. ಯಾವುದು ಕೂಡ ಕನ್ಫರ್ಮ್ ಸ್ಪೆಸಿಫಿಕೇಶನ್ ಅಲ್ಲ. ಸೊ ಟೇಕ್ ಇಟ್ ವಿತ್ ಪಿಂಚ್ ಆಫ್ ಸಾಲ್ಟ್. ಮತ್ತೆ ಬೈಬೇಡ್ ನನಗೆ ಆ ಸ್ಪೆಸಿಫಿಕೇಶನ್ ಬರಲಿ ಸ್ಪೆಸಿಫಿಕೇಶನ್ ಬರಲಿಲ್ಲ ಅಂತ. ಇನ್ನು ಕ್ಯಾಮ್ರಾ, ಇನ್ನು ಸ್ಮಾರ್ಟ್ ಫೋನ್ ಅಲ್ಲಿ ಬ್ಯಾಕ್ ಅಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುತ್ತಂತೆ. ಸೊ 50 MP ಪ್ರೈಮರಿ ಕ್ಯಾಮ್ರಾ, 8 MP ಸೆಕೆಂಡರಿ ಕ್ಯಾಮ್ರಾ, ಹಾಗೆ 2 MP ಡೆಪ್ತ್ ಸೆನ್ಸರ್ ಇರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗೆ ಫ್ರಂಟ್ ಕ್ಯಾಮರಾ 16 MP ಆಗಿರುತ್ತಂತೆ. ಸೊ ಒನ್ ಪ್ಲಸ್ ಕ್ಯಾಮ್ರಾ ವಿಷಯದಲ್ಲಿ ಯಾವುದೇ ರೀತಿಯಾಗಿರುವಂತಹ ಕಾಂಪ್ರಮೈಸ್ ಅನ್ನ ಮಾಡಲ್ಲ. ಸೊ ಆ ಒಂದು ಪ್ರೈಸ್ ಯಾವ ರೀತಿಯಾಗಿರುವಂತಹ ಕ್ಯಾಮ್ರಾವನ್ನ ಪ್ರೊವೈಡ್ ಮಾಡಬೇಕು ಆ ರೀತಿಯಾಗಿರುವಂತಹ ಕ್ಯಾಮ್ರಾವನ್ನ ಪ್ರೊವೈಡ್ ಮಾಡುತ್ತೆ. ಸೊ ಕ್ಯಾಮ್ರಾ ವಿಷಯದಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲ ನನಗೆ. ಸೊ ಮೆಗಾಪಿಕ್ಸೆಲ್ ಬೇರೆ ಆಗಿರ್ಬೋದು, ಬಟ್ ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ. ಸೊ ನನಗೆ ಗೊತ್ತಿರೋಂಗೆ ಒನ್ ಪ್ಲಸ್ ಕ್ಯಾಮ್ರಾ ವಿಷಯದಲ್ಲಿ ಯಾವುದೇ ರೀತಿಯಾಗಿರುವಂತಹ ಕಾಂಪ್ರಮೈಸ್ ಅನ್ನ ಇದುವರೆಗೂ ಮಾಡಿಲ್ಲ. ಹಾಗೆ ನನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ ಬರೋಣ. ಪ್ರೊಸೆಸರ್. ಸ್ಮಾರ್ಟ್ ಫೋನ್ MediaTek Dimensity 8100 ಪ್ರೊಸೆಸರ್ ಇರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕ್ರೇಜಿ ಪವರ್ಫುಲ್ ಆಗಿರುವಂತಹ ಪ್ರೊಸೆಸರ್, ಒಂದು ಪ್ರೈಸ್ ರೇಂಜ್ಗೆ ಪರ್ಫೆಕ್ಟ್ ಆಗಿರುವಂತಹ ಪ್ರೊಸೆಸರ್ ಇದು. ಸೊ ನಿಮಗೆಲ್ಲ ಗೊತ್ತಿದೆ ಒನ್ ಪ್ಲಸ್ ಅವರ ಪ್ರೊಸೆಸರ್ ವಿಷಯದಲ್ಲೂ ಕೂಡ ಪರ್ಫಾರ್ಮೆನ್ಸ್ ವಿಷಯದಲ್ಲೂ ಕೂಡ ಯಾವುದೇ ರೀತಿಯಾಗಿರುವಂತಹ ಕಾಂಪ್ರಮೈಸ್ ಮಾಡೋದಿಲ್ಲ. ನೋಡೋಣ, ಈ ಒಂದು ಪ್ರೊಸೆಸರ್ ಹಾಕಿದ್ರೆ ಕ್ರೇಜಿ ಆಗಿರುತ್ತೆ. ಫ್ಲಾಗ್ಶಿಪ್ ಲೆವೆಲ್ ನ ಪ್ರೊಸೆಸರ್ ಇದು. ಹಾಗೆ ಬ್ಯಾಟರಿ ಇದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟರಿ ಇರುತ್ತಂತೆ. ಹಾಗೆ 150 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೂಡ ಇದು ಸ್ಮಾರ್ಟ್ ಫೋನ್ ಸಪೋರ್ಟ್ ಮಾಡುತ್ತಂತೆ. ತುಂಬಾ ಫಾಸ್ಟ್ ಆಗಿ ನಿಮ್ಮ ಸ್ಮಾರ್ಟ್ ಫೋನ್ ಚಾರ್ಜ್ ಆಗುತ್ತೆ. ಹಾಗೆ ಇದರಲ್ಲಿ ಒಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ಬಾಕ್ಸ್ ಅಲ್ಲೇ ಚಾರ್ಜರ್ ಅನ್ನು ಇನ್ನೂ ಕೂಡ ಕೊಡ್ತಾ ಇದ್ದಾರೆ. ಸೊ ಬೇರೆಲ್ಲ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ಗಳು ಚಾರ್ಜರ್ ನ ಆಲ್ರೆಡಿ ರಿಮೂವ್ ಮಾಡಿಬಿಟ್ಟಿದೆ. ಎಷ್ಟಿನ ಕೊಡ್ತಾರೆ ಅಂತ ಗೊತ್ತಿಲ್ಲ, ಸದ್ಯಕ್ಕೆ ಕೊಡ್ತಾ ಇರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಕೂಡ ಕೊಡಬಹುದು ಅಂತ ಅನ್ನಿಸ್ತಾ ಇದೆ. ಹಾಗೆ ಸೆಕ್ಯೂರಿಟಿ ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಹಾಗೆ ಫೇಸ್ ಅನ್ಲಾಕ್ ಇರುತ್ತಂತೆ. ಸ್ಪೆಷಲ್ ಅನ್ನುವಂಥದ್ದು ಏನೂ ಇಲ್ಲ. ಎಲ್ಲಾ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜ್ ಕೊಡೋ ತರಾನೇ ಇದರಲ್ಲೂ ಇರುವಂತದ್ದು. ಹಾಗೆ ಡ್ಯುಯಲ್ ಸಿಮ್ ಇರುತ್ತಂತೆ. ಆಬ್ವಿಯಸ್ಲಿ 5G ಸಪೋರ್ಟ್ ಆಗುತ್ತೆ. ಹಾಗೆ ಬ್ಲೂಟೂತ್ 5.2 ಇರುವಂತದ್ದು. ಹಾಗೆ ವೈಫೈ 4 ಇರುವಂತದ್ದು. ಆಂಡ್ರಾಯ್ಡ್ 12 ಜೊತೆಗೆ ಬರುತ್ತಂತೆ. ಸೊ ಆಂಡ್ರಾಯ್ಡ್ 12 ಔಟ್ ಆಫ್ ಬಾಕ್ಸ್ ಇರುತ್ತೆ ಅಂತ ಅನ್ಕೊಳ್ತೀವಿ. ಹಾಗೆ ಸ್ಮಾರ್ಟ್ ಫೋನ್ 30,000 ಒಳಗೆ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತದೆ. ಸೊ 28,000 ಇರ್ಬೋದು ಅಂತ ತುಂಬಾನೇ ರೂಮರ್ ಗಳು ಹೇಳ್ತಾ ಇವೆ. ಸೊ ಹೌದು, ಈ ಒಂದು ಪ್ರೈಸ್ ರೇಂಜ್ ಈ ಒಂದು ಬ್ರ್ಯಾಂಡಿಂಗ್ ಗೋಸ್ಕರ ನಾವು ಅಷ್ಟು ಕೊಡ್ಲೇಬೇಕಾಗುತ್ತೆ. ಸೊ ಒನ್ ಪ್ಲಸ್ ಈಗ ಯಾವ ರೀತಿ ಆಗಿದೆ ಅಂತಂದ್ರೆ, ಸೊ ಓವರ್ ಪ್ರೈಸ್ಡ್ ಹಾಗೆ ಅಂಡರ್ ಸ್ಪೆಸಿಫಿಕೇಶನ್ ಹ್ಯಾವಿಂಗ್ ಸ್ಮಾರ್ಟ್ ಫೋನ್ ಆಗಿದೆ. ಸೊ ಮುಂಚೆಲ್ಲ ಕ್ರೇಜಿ ಆಗಿರುವಂತ ಪರ್ಫಾರ್ಮೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇತ್ತು, ಬಟ್ ಈಗ ರೀಬ್ರ್ಯಾಂಡ್ ಮಾಡ್ತಾ ಇರುವಂತದ್ದು. ರಿಯಲ್ಮಿ ಇಂದ ರೀಬ್ರ್ಯಾಂಡ್ ಮಾಡ್ತಾರೆ. ಸೊ ಈ ಎಲ್ಲ ಸ್ಪೆಸಿಫಿಕೇಶನ್ ಹೀಗೆ ಇರುತ್ತೆ ಅಥವಾ ರಿಯಲ್ಮಿ ಯಾವ್ದಾದ್ರು ಫೋನ್ ರೀಬ್ರ್ಯಾಂಡ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆ ಒಂದು ಒನ್ ಪ್ಲಸ್ ಅನ್ನುವಂತ ಬ್ರ್ಯಾಂಡಿಂಗ್ ಗೆ ನಾವು ಎಕ್ಸ್ಟ್ರಾ ದುಡ್ಡು ಕೊಡ್ಲೇಬೇಕಾಗುತ್ತೆ. ಈ ಎಲ್ಲ ಸ್ಪೆಸಿಫಿಕೇಶನ್ ಗಳು ಕನ್ಫರ್ಮ್ ಅಲ್ಲ. ಸೊ ಇದರಲ್ಲಿ ಕೆಲವೊಂದು ಚೇಂಜಸ್ ಕೂಡ ಆಗ್ಬೋದು ಅಥವಾ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡ್ಬೋದು. ಸೊ ಇವೆಲ್ಲವೂ ಕೂಡ ರೂಮರ್ ಅಷ್ಟೇ. ಟೇಕ್ ಇಟ್ ವಿತ್ ಪಿಂಚ್ ಆಫ್ ಸಾಲ್ಟ್. ನಾನು ಆಗ್ಲೇ ಹೇಳ್ದಂಗೆ ಸೊ ಇದಿಷ್ಟು ಕೆಲವೊಂದು ರೆಂಡರ್ಸ್ ರೂಮರ್ಸ್ ಒನ್ ಪ್ಲಸ್ ನಾಟ್ 3 ಸ್ಮಾರ್ಟ್ ಫೋನ್ ಬಗ್ಗೆ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ